ನ್ಯಾಯಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಪಟ ಹಿಡಿದು ನ್ಯಾಯಯುತ ಹೋರಾಟ. ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಸುಮಾರು 70ರಿಂದ 80 ವರ್ಷಗಳಿಂದ ನಾವು ಯಲ್ಲಂಪಲ್ಲಿ ಸರ್ವೆ ನಂಬರ್ 216/2ರಲ್ಲಿ ಮಳೆ ಆಧಾರಿತ 20 ಎಕರೆ ಜಮೀನು ಇದ್ದು ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡುತ್ತಿದ್ದೆವು. ಆದರೆ ನಮ್ಮ ಕುಟುಂಬದ ವೈಯಕ್ತಿಕ ಕಾರಣಗಳಿಂದ ಸುಮಾರು 11 ಎಕರೆ ಜಮೀನು ಖಾಸಗಿ ವ್ಯಕ್ತಿಗಳಿಗೆ 80 ಲಕ್ಷ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದ್ದು, ಉಳಿದ 9 ಎಕರೆ ಜಮೀನಿನಲ್ಲಿ ವಾಡಿಕೆಯಂತೆ ಮಳೆ ಆಧಾರಿತ ಬೆಳೆಗಳನ್ನು ಬೆಳೆದು ವ್ಯವಸಾಯ ಮಾಡುತ್ತಿದ್ದ ನಮ್ಮ ಕುಟುಂಬ ಅನಾರೋಗ್ಯ ಕಾರಣದಿಂದ ಸುಮಾರು 1ರಿಂದ 2 ವರ್ಷಗಳಿಂದ ಯಾವುದೇ ಬೆಳೆ ಮತ್ತು ವ್ಯವಸಾಯ ಮಾಡುತ್ತಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ವ್ಯಕ್ತಿಗಳು ನಮ್ಮ ಪರಭಾರೆಯಲ್ಲಿರುವ 9 ಎಕರೆ ಜಮೀನು ಲಪಟಾಯಿಸಲು ಸಂಚು ರೂಪಿಸಿ ನಮ್ಮ ಜಮೀನನ್ನು ಜೆಸಿಬಿ ಮೂಲಕ ಮುಳ್ಳು ಮತ್ತು ಕಲ್ಲು ಗುಡ್ಡೆಗಳು ತೆರವು ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಸ್ಬಾ ಹೋಬಳಿ ಯಲ್ಲಂಪಲ್ಲಿ ಪಂಚಾಯತಿ ಬಾಗೇಪಲ್ಲಿ ತಾಲೂಕು. ನಾವು ಸುಮಾರು 2019ರಲ್ಲಿ 11 ಎಕರೆ ಜಮೀನನ್ನು ಮಾರಿರುತ್ತೇವೆ 216 ಸರ್ವೆ ನಂಬರಲ್ಲಿ. ಆವತ್ತಿಂದ ನಾವು 9 ಎಕರೆ ಖರಾಬಿತ್ತು. ನಾವು ಗ್ರಾಂಟ್ಗೆ ಹಾಕ್ಕೊಂಡಿವಿ, 3 ಎಕರೆ ಗ್ರಾಂಟ್ಗೆ ಹಾಕ್ಕೊಂಡಿದ್ದೀವಿ. 9 ಎಕರೆ ಪೊಸಿಷನಲ್ಲಿದ್ದೀವಿ. ನಾವು ನಮ್ಮ ತಾತಂದ್ರ ಕಾಲದಿಂದ ಸುಮಾರು 80-90 ವರ್ಷದಿಂದ ನಾವೇ ಅನುಭವದಲ್ಲಿದ್ದೀವಿ. ಅವರು 9 ಎಕರೆ ನಮ್ಗೆ ಖರಾಬ್ ಬೇಕು ಅಂತ ದೊಡ್ಡ ಮನುಷ್ಯರ ಸಮೀಕ್ಷೆಯಲ್ಲಿ ನ್ಯಾಯ ಮಾಡಿಸಿದ್ರು. 2.5 ಕೋಟಿ ಅಮೌಂಟ್ ಕೊಡ್ತೀನಿ ಅಂತ ತಾಜ್ ಹೋಟ್ಲ್ ಹತ್ರ ಒಂದು ಸೆಟ್ಲ್ಮೆಂಟ್ ಮಾಡಿದ್ವಿ. ಮತ್ತು ಕೋಟೇಶ್ವರಂ ಹೋಟ್ಲ್ ಹತ್ರ ಒಂದು ಸಲ ಸೆಟ್ಲ್ಮೆಂಟ್ ಮಾಡಿದ್ವಿ. ಅಲ್ಲಿ 4.5 ಕೋಟಿಗೆ ನಾವು ಕೇಳಿದ್ವಿ, 2.5 ಕೋಟಿನೇ ಕೊಡೋದು ಅಂತ ಹೇಳಿದರು. ಈ ತಿಂಗಳು 19ನೇ ತಾರೀಕು ಫೈನಲ್ ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು. 20ನೇ ತಾರೀಕು ಫೋನ್ ಮಾಡಿದ್ರೆ ನಮ್ಮ ಸಾದತ್ತುಲ್ಲಾ ಖಾನ್ಗೆ ಫುಲ್ ಸೀರಿಯಸ್ ಇದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ರು. ನೋಡಿದ್ರೆ ಏಕಾಏಕಿ ನಾನು ಬೆಂಗಳೂರಿಗೆ ಹೋಗಿದ್ವಿ. ನಾವು ಫ್ಯಾಮಿಲಿ ಎಲ್ಲ ಯಾರೂ ಇರಲಿಲ್ಲ. ನಾವು ಇಲ್ಲದೇ ಇರೋದು ನೋಡ್ಕೊಂಡು ಬಂದು ಏಕಾಏಕಿ ಬಂದು ನಮ್ಮ ಜಮೀನಲ್ಲಿಗೆ ರೌಡಿಗಳನ್ನ ಇಟ್ಕೊಂಡು ಪೊಸಿಷನ್ಗೆ ಇಳಿಯೋಕ್ಕೆ ನೋಡಿದ್ದಾರೆ. JCBಲೆಲ್ಲ ಬಂದಿದ್ದಾವೆ. ಅವ್ರ ರೌಡಿಗಳು ಒಂದು 10-20 ಜನ ಬಂದಿದ್ದಾರೆ. ಮತ್ತು ನಮಗೆ ಕಾಲ್ ಬಂತು, ಹಿಂಗೆ ನಿಮ್ಮ ಜಮೀನಲ್ಲಿ ಯಾರೋ ಪೊಸಿಷನ್ಗೆ ಬಿಡ್ತಾಯಿದೆ ಅಂತ ಕಾಲ್ ಬಂತು ಬೆಂಗಳೂರಿಂದ. ಮತ್ತು ನಾವು ಕಾಲ್ ಮಾಡಿ ವಿಚಾರಿಸ್ಕೊಂಡ್ರೆ ಊರಲ್ಲಿ ಹೇಳಿದ್ರು ಬಂದಿದ್ದಾರೆ ಅಂತ. ಮತ್ತು ಇವಾಗ ನಾವು ಹಿಂಗೆ ನಮ್ಗೆ ಅನ್ಯಾಯ ಆಗ್ತಾಯಿದೆ ಅಂತ ಇವಾಗ ನಮ್ಮ ರೈತರೆಲ್ಲ ಬಂದಿದ್ದೀವಿ. ನಮ್ಗೆ ಮೋಸ ಆಗಬಾರ್ದಂತ ಒಂದು ಅಂಬೇಡ್ಕರ್ ಸಂವಿಧಾನದ ಪ್ರಕಾರ ನಮ್ಗೆ ಅವರು ಇದರಲ್ಲಿ ನ್ಯಾಯ ಆಗಬೇಕಂತ ರೈತರೆಲ್ಲ ಹೋರಾಟ ಮಾಡ್ತಾಯಿದ್ವಿ. ನಮಗೆ ಖಾಸಗಿ ವ್ಯಕ್ತಿಗಳು ನಾವು ಮಾರಾಟ ಮಾಡಿರ್ತೀವಿ, ಅವರಾಗಲಿ ಇಲ್ಲಾಂದರೆ ನಮ್ಮ ಡಿಪಾರ್ಟ್ಮೆಂಟ್ ಆಗಲಿ ಒಂದು ರಾಜಕೀಯ ವ್ಯಕ್ತಿಗಳಾಗಲಿ ಯಾರೋ ಒಬ್ಬರು ಬಂದು ನಮಗೆ ನ್ಯಾಯ ಸಿಗಿಸ್ಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ತೇವೆ. ಮಾಡ್ತಾನೆ ಇರ್ತೀವಿ ಸಲ್ಲಿ. ಆಗ ನಮ್ಮ ಹಿರಿಯರಿಗೆ ಮಾಹಿತಿ ನೀಡಿ ನಮ್ಮ ಜಮೀನು ಒತ್ತುವರಿ ಮಾಡಿಕೊಳ್ಳುವ ಹುನ್ನಾರ ನಡೆಯುತ್ತಿದೆ, ಕೂಡಲೇ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕೆಂದು ಮಾಹಿತಿ ನೀಡಿದಾಗ ಹಿರಿಯರು 2 ಕಡೆಯವರನ್ನು ಮಾತನಾಡಿಸಿ ನಮಗೆ 2.5 ಕೋಟಿ ರೂಪಾಯಿ ಹಣ ನೀಡಿದಾಗ ನಾವು ಜಾಗವನ್ನು ಬಿಟ್ಟುಕೊಡಬೇಕೆಂದು ಮಾತುಕತೆ ನಡೆಸಿದ್ದಾರೆ. ಅದರಂತೆ ನಾವು ಕೂಡ ಸುಮಾರು 2-3 ವರ್ಷಗಳ ಕಾಲ ಕಾದು ನೋಡಿದೆವು. ಆದರೂ ಯಾವುದೇ ಪ್ರಯೋಜನ ಇಲ್ಲ. ಈಗ ಕಳೆದ 3-4 ದಿನಗಳಿಂದ ನಮ್ಮ 9 ಎಕರೆ ಜಮೀನಿನಲ್ಲಿ ದೌರ್ಜನ್ಯವಾಗಿ ಪ್ರವೇಶಿಸಿ JCB ಮತ್ತು ಟ್ರ್ಯಾಕ್ಟರ್ ವಾಹನಗಳನ್ನು ಬಳಸಿ ಜಮೀನು ಸಮತಟ್ಟು ಕಾಮಗಾರಿ ನಡೆಸುತ್ತಿದ್ದಾರೆ. ಕಬಳಿಕೆ ಮಾಡೋಕ್ಕೆ ಬಂದು ಇಲ್ಲಿ ಯಾವುದು ನ್ಯಾಯ ಸಿಗ್ತಾ ಇಲ್ಲ, ನಮ್ಮನ್ನು ಕರೆಸಿ ಇಲ್ಲಿ ನ್ಯಾಯ ಸಿಗಬೇಕು ಅಂತ ನಮ್ಮನ್ನು ಕರೆಸಿ ರೈತರನ್ನ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಕರೆಸಿದ್ದಾರೆ. ಅವ್ರಿಗೆ ಸಾಥ್ ಕೊಡೋಕ್ಕೆ ನಾವು ಬಂದಿದ್ದೀವಿ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟಕ್ಕೆ ನಾವು ಇನ್ನೂ ಕೈ ಜೋಡಿಸೋಕ್ಕೆ ರೆಡಿ ಇದ್ದೀವಿ. ಇದನ್ನ ಇನ್ನೂ ಮುಂದೆ ಹೋರಾಟ ಮಾಡೋಕ್ಕೆ ಇನ್ನೂ ಜಾಸ್ತಿ ಒತ್ತು ಕೊಡ್ತೀವಿ. ಅವ್ರ ಜೊತೆಗೆ ನಮ್ಮ ನ್ಯಾಯ, ನಮ್ಮ ಜಮೀನು ನಮಗೆ ಬೇಕು ಅಂತ ಹೋರಾಟ ಮಾಡ್ತಾಯಿದ್ದಾರೆ. ಸಂವಿಧಾನ ಪರವಾಗಿ ನಮ್ಮ ಮನೋಹರ ರೈತರ ಪರವಾಗಿ ನಾವು ಏನು ಮಾಡಬೇಕು ಅಂತ ಹೋರಾಟ ಮಾಡಬೇಕು. ಅವ್ರ ಜಮೀನನ್ನು ಅವರು ಸ್ವಂತಕ್ಕೆ ಮಾಡಬೇಕು ಅಂತ ನಾವು ಹೋರಾಟ ಮಾಡೋಕ್ಕೆ. ಇದನ್ನು ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ವಿನಾಕಾರಣ ದೌರ್ಜನ್ಯದ ಗಲಾಟೆ ತೆಗೆಯುತ್ತಿದ್ದಾರೆ. ಹಾಗಾಗಿ ನಾವು ನಮ್ಮ ಕುಟುಂಬದವರು ಇಂದು ನಮ್ಮ ಜಮೀನಿನಲ್ಲಿ ನಡೆಯುತ್ತಿರುವ ಅಕ್ರಮ ಪ್ರವೇಶ ಕಾಮಗಾರಿ ನಿಲ್ಲಿಸುವಂತೆ ಸಂವಿಧಾನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ನ್ಯಾಯಯುತ ಹೋರಾಟ ಮಾಡುತ್ತಿದ್ದೇವೆ. ನಮಗೆ ದಲಿತ ಸಂಘಟನೆಯ ಬೆಂಬಲ ಸೂಚಿಸಿದೆ. ನಮಗೆ ನ್ಯಾಯ ಬೇಕು, ಇಲ್ಲ ಜಮೀನು ಬೇಕು. ಇಲ್ಲವಾದರೆ ನಮ್ಮ ನ್ಯಾಯಯುತ ಹೋರಾಟ ಮುಂದುವರಿಯುತ್ತದೆ ಹಾಗೂ ನಾವು ಈಗಾಗಲೇ ನಮ್ಮ ಕುಟುಂಬ ಸದಸ್ಯರು ತಹಸೀಲ್ದಾರ್ ಕಚೇರಿಯಲ್ಲಿ ದರಖಾಸ್ತುಗೆ ಅರ್ಜಿ ಹಾಕಲಾಗಿದೆ ಎಂದರು.
ಈ ಸಂದರ್ಭದಲ್ಲಿ ಮನೋಹರ್, ಗೌತಮಿ, ಮಂಜುಳಾ, ಜನಾರ್ದನ್, ನಂದಿನಿ, ನಾರಾಯಣಮ್ಮ, ಪಾರ್ವತಮ್ಮ, ಶಿವಪ್ಪ, ನಾರಾಯಣಸ್ವಾಮಿ, ಶಶಿಕಲಾ, ದಲಿತ ಮುಖಂಡರಾದ ಗಂಗುಳಮ್ಮ, ವನಜಾಕ್ಷಿ, ವಿಜಯನಾರಾಯಣಸ್ವಾಮಿ ಸೇರಿದಂತೆ ಮನೋಹರ್ ಕುಟುಂಬಸ್ಥರು, ದಲಿತ ಮಹಿಳಾ ಮುಖಂಡರು, ದಲಿತ ಮುಖಂಡರು ಹಾಜರಿದ್ದರು.